ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ. ಚುನಾವಣಾ ಪರ್ವ ದೇಶದ ಗರ್ವ. ಚುನಾವಣಾ ಪರ್ವ ದೇಶದ ಗರ್ವ ಈ ಸರಣಿ ಕಾರ್ಯಕ್ರಮಕ್ಕೆ ಕೇಳಿದ್ರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ನಿನ್ನೆ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ್ ಅವರ ಜೊತೆಯಲ್ಲಿ ಮಾತನಾಡ್ತಾ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಈ ಚುನಾವಣಾ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸಗಳನ್ನು ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಪೊಲೀಸ್ ಇಲಾಖೆ ವಹಿಸಿಕೊಂಡು ಈ ನಿರ್ಭೀತ ಮುಕ್ತ ಚುನಾವಣೆಗೆ ಯಾವ ರೀತಿಯಲ್ಲಿ ಅವರು ಸಹಕರಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ ದಯಾನಂದ್ ಅವರು. ಧನ್ಯವಾದಗಳು. ಈ ಬೂತ್ಗಳಲ್ಲಿ ನಾನೇ ಒಮ್ಮೆ ನೋಡಿದ ಹಾಗೆ ಏನೋ ಸಮಸ್ಯೆ ಇರುತ್ತೆ. ಅವರು ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರಿರೋದಿಲ್ಲ ಇರ್ಬೋದು, ಮತ್ತೊಂದಿರ್ಬೋದು, ಏನೋ ಒಂದಿರುತ್ತೆ, ಹಿರಿಯ ನಾಗರಿಕರು ಇರ್ಬೋದು. ಬಹಳಷ್ಟು ಬಾರಿ ಪೊಲೀಸ್ ಆ ಸಿಬ್ಬಂದಿಯ ಜೊತೆಯಲ್ಲಿ ಅವರು ವಾಗ್ವಾದ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಲ್ಲಿ ಅವರು ಅದಕ್ಕೆ ಹೊಣೆ ಇರೋದಿಲ್ಲ. ನೀವು ಹೇಳಿದ ಹಾಗೆ ಅವರು ನಿರ್ಭೀತವಾಗಿ ಮತ ಚಲಾಯಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕಷ್ಟೇ ನಿಯುಕ್ತರಾಗಿರ್ತಾರೆ. ಆದರೆ ಈ ಥರದ ಕೆಲವು ತಾಂತ್ರಿಕ ಇದನ್ನೂ ಅವರಲ್ಲಿ ಪ್ರಶ್ನೆ ಮಾಡ್ತಿರ್ತಾರೆ, ಅವ್ರ ಜೊತೆನಲ್ಲಿ ಜಗಳ ಮಾಡ್ತಿರ್ತಾರೆ. ಈ ಕಳೆದ ಸರಿ ವಿಧಾನಸಭಾ ಚುನಾವಣೆನಲ್ಲೇ ನಾನು ಇದನ್ನ ಮತಕೇಂದ್ರಗಳ ಸಂಪೂರ್ಣವಾದಂತಹ ಜವಾಬ್ದಾರಿ ಏನಿದೆ ಅದು ಪ್ರಿಸೈಡಿಂಗ್ ಆಫೀಸರ್ ಅಂತ ಇರ್ತಾರೆ, ಅವರ ಜವಾಬ್ದಾರಿ ಆಗ್ತದೆ. ಅವರು ಅದಕ್ಕೆ ಸಂಪೂರ್ಣವಾಗಿ ನಿರ್ವಹಣೆಯನ್ನ ಮಾಡಬೇಕಾಗ್ತದೆ. ಅವರಿಗೆ ಅಸಿಸ್ಟೆಂಟ್ ಆಗಿ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪೊಲೀಸರ ಜವಾಬ್ದಾರಿ. ಸೊ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅನೇಕ ಗೊಂದಲದ ಸನ್ನಿವೇಶಗಳು ಉಂಟಾಗ್ತವೆ, ವಾಗ್ವಿವಾದಗಳು ಉಂಟಾಗ್ತವೆ. ಪೊಲೀಸ್ ಸಿಬ್ಬಂದಿಯವರ ಪ್ರತಿ ಪಕ್ಷದವರು ಅಲ್ಲಿ ಪೋಲಿಂಗ್ ಏಜೆಂಟ್ಗಳನ್ನು ಇಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು ಉಂಟಾದಾಗ ಆ ಪ್ರಿಸೈಡಿಂಗ್ ಆಫೀಸರ್ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಕೆಲವು ಸಂದರ್ಭಗಳಲ್ಲಿ ಅವರು ಹೆಸಿಟೇಟ್ ಮಾಡ್ತಾರೆ. ಆವಾಗ ಈ ರೀತಿಯ ಗೊಂದಲದ ಸನ್ನಿವೇಶಗಳು ಉಂಟಾಗ್ತವೆ. ಆವಾಗ ಹಿರಿಯ ಅಧಿಕಾರಿಗಳಿಗೆ ಅದನ್ನು ತಲುಪಿಸಲಾಗ್ತದೆ. ಅದೀಗ ಮತಕೇಂದ್ರಗಳು ಅಷ್ಟೇ ಅಲ್ಲದೆ ನಮ್ಮಲ್ಲಿ ಸೆಕ್ಟರ್ ಮೊಬೈಲ್ಸ್ ಇರ್ತವೆ. ಅಂದರೆ ಒಬ್ಬ PSI ಅಥವಾ ASI ದರ್ಜೆ ಅಧಿಕಾರಿಗಳು ಸೆಕ್ಟರ್ ಮೊಬೈಲ್ನಲ್ಲಿ ಇರ್ತಾರೆ. ಈಗ ಮತಕೇಂದ್ರದಲ್ಲಿದ್ದಂಥ ಸಿಬ್ಬಂದಿ ಈ ರೀತಿ ಏನಾದರೂ ಸನ್ನಿವೇಶ ಉಂಟಾದಾಗ ಅವರಿಗೆ ಅವರು ಅಲರ್ಟ್ ಮಾಡ್ತಾರೆ. ಜೊತೆಗೆ ಮೈಕ್ರೋ ಅಬ್ಸರ್ವರ್ಸ್ ಅಂತೇಳಿ ಈ ಚುನಾವಣಾ ಅಧಿಕಾರಿಗಳ ಕಡೆಯಿಂದ ಇರ್ತಾರೆ. ಮತ್ತು ಈ ಹಿರಿಯ ARO ಅಥವಾ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಏನಿದ್ದಾರೆ ಅವರು ಕೂಡ ಮತಕೇಂದ್ರಗಳಿಗೆ ಭೇಟಿ ನೀಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಈ ರೀತಿಯ ಅನೇಕ ಸನ್ನಿವೇಶಗಳು ಉಂಟಾಗ್ತವೆ. ಬಟ್ ಅದನ್ನು ಚುನಾವಣಾ ಅಧಿಕಾರಿಗಳು ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸೇರಿಕೊಂಡು ನಿರ್ವಹಿಸ್ತಾರೆ. ನಿಮ್ಮ ಸಿಬ್ಬಂದಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಶೇಷವಾದ ತರಬೇತಿ ಸೆನ್ಸಿಟೈಸಿಂಗ್ ಈ ಥರದ್ದು ಏನಾದರೂ ತರಬೇತಿಯನ್ನು ಕೊಡಲಾಗ್ತದೆ. ಈಗಾಗಲೇ 2 ಸುತ್ತಿನ ತರಬೇತಿಯನ್ನು ನಾವು ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕೊಟ್ಟಿದ್ದೇವೆ. ಚುನಾವಣಾ ಅಧಿಕಾರಿಗಳು ಏನಿದ್ದಾರೆ, ಯಾರು ಕಂಡಕ್ಟ್ ಮಾಡ್ತಾರೆ, ಅವರನ್ನು ಕರೆಸಿ ಅವರ ಮುಖಾಂತರವೂ ಕೂಡ ಕೋಆರ್ಡಿನೇಷನ್ ಮೀಟಿಂಗನ್ನು ನಾವು ಮಾಡಿದ್ದೇವೆ. ಜೊತೆಗೆ ಈಗ ಸೆಕ್ಟರ್ ಮೊಬೈಲ್ನವರೇನು ನಾವು ಅಪಾಯಿಂಟ್ ಮಾಡ್ತಿದ್ದೆ ಅವ್ರಿಗೂ ಕೂಡ ಪ್ರತ್ಯೇಕವಾದಂಥ ತರಬೇತಿ, ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್, ಅವರ ಜವಾಬ್ದಾರಿಗಳೇನು, ಅವರ ಕರ್ತವ್ಯಗಳೇನು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ದಿಷ್ಟವಾದಂತಹ ಸೂಚನೆಗಳನ್ನು ನಾವು ಅವರಿಗೆ ತಲುಪಿಸ್ತೇವೆ. ಇದು ನಮ್ಮದೇ ಅಂತಲ್ಲ, ಚುನಾವಣಾ ಆಯೋಗದಿಂದಲೂ ಕೂಡ ಪೊಲೀಸರ ಏನು ಜವಾಬ್ದಾರಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನನ್ನು ಮಾಡಿ ಈಗಾಗಲೇ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಪ್ರತಿಯೊಬ್ಬ ಕೆಳ ಹಂತದ ಎಲ್ಲ ಸಿಬ್ಬಂದಿಗಳಿಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತಿದೆ. ಅದನ್ನು ನಾವು ಮಾಡ್ತೇವೆ. ತಾವು ಈ ಮತಪಟ್ಟಿಗೆ ವಿಚಾರಕ್ಕೆ ಹೇಳ್ತಿದ್ರಿ, ಅದು ಚುನಾವಣೆಯ ದಿನ ಅದನ್ನು ಕಾಪಾಡುವಂಥದ್ದು ಮತ್ತು ಅದನ್ನು ಸ್ಟ್ರಾಂಗ್ ರೂಮಿಗೆ ತೊಗೊಂಡು ಹೋಗೋವರೆಗಿನ ಆ ಬೂತಿನ ಸಿಬ್ಬಂದಿಯ ಜವಾಬ್ದಾರಿಯಾಗಿರುತ್ತಂತ. ಇದಲ್ಲದೀರ ಚುನಾವಣೆಗೆ ಮುಂಚೆ ಅಂದರೆ ಪ್ರೀಪೋಲಿಗೆ ಮುಂಚೆನೂ ಈ ಮತಪೆಟ್ಟಿಗೆಗಳನ್ನು ಒಂದು ಸ್ಟ್ರಾಂಗ್ ರೂಮಲ್ಲಿಟ್ಟು ಅದನ್ನು ಕಾಪಾಡುವಂಥದ್ದಿರುತ್ತೆ. ಆವಾಗಲೂ ನಿಮ್ಮ ಸಿಬ್ಬಂದಿಯ ಕೆಲಸ ಸ್ಟ್ರಾಂಗ್ ರೂಮ್ನಲ್ಲಿ ಈಗಾಗಲೇ ಮತ ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನು ಈಗಾಗಲೇ ನಿಯುಕ್ತಿ ಮಾಡಲಾಗಿದೆ. ಅಲ್ಲಿಂದ ಅವುಗಳನ್ನು ಆಯಾ ಚುನಾವಣಾ ದಿವಸ ಅದನ್ನು ಅಲ್ಲಿ ಆಯಾ ಮತಕೇಂದ್ರಗಳಿಗೆ ಅವುಗಳನ್ನು ಕಳಿಸಲಾಗ್ತದೆ. ಅದನ್ನು ಮಸ್ಟ್ರಿಂಗ್ ಅಂತ ಹೇಳ್ತೇವೆ. ಮಸ್ಟ್ರಿಂಗ್ ದಿವಸ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ. ಜೊತೆಗೆ ಆ ಚುನಾವಣೆ ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ಹೇಳಿದ್ದಾರೆ ಮತ್ತು ಅವರ ಅಸಿಸ್ಟೆಂಟ್ಸ್ ಏನಿದ್ದಾರೆ ಅವರನ್ನು ಅಲ್ಲಿ ನಿಯುಕ್ತಿಗೊಳಿಸಿ ಅವರನ್ನು ಜೊತೆ ಮಾಡಿ ಆಯಾ ವಾಹನಗಳಲ್ಲಿ ಅವರನ್ನು ಕೂರಿಸಿ ಆಯಾ ಮತಪೆಟ್ಟಿಗೆಗಳನ್ನು ಅವರು ಪ್ರಿಸೈಡಿಂಗ್ ಆಫೀಸರ್ ತಗೊಂಡು ಅವರ ವೈಯಕ್ತಿಕ ಕಸ್ಟಡಿಯಲ್ಲಿ ಇಟ್ಕೊಂಡು ತಗೊಂಡು ಅಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ತಾವು ಹೇಳ್ತಾ ಇದ್ದಾಗ ಕ್ರಿಟಿಕಲ್ ಜಾಗಗಳು ಅಂತ ಒಂದಷ್ಟು ಇರುತ್ತವೆ, ಅವುಗಳನ್ನು ಗುರುತಿಸಿ ಅಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ಹಾಕೋದು ಅನ್ನುವಂಥದ್ದು. ಇದನ್ನು ಹೇಗೆ ಗುರುತಿಸಲಾಗುತ್ತೆ? ಯಾಕಂದರೆ ಈಗ ಕ್ಲಸ್ಟರ್ ವಿಚಾರ ಹೇಳಿದ್ರಿ, ಒಂದೇ ಜಾಗದಲ್ಲಿ 2-3 ಬೂತ್ಗಳಿದ್ದರೆ ಅವುಗಳಿಗೆ ನಾವು ಅದಕ್ಕೂ ಚುನಾವಣಾ ಆಯೋಗದಿಂದಲೇ ನಿರ್ದಿಷ್ಟ ಸೂಚನೆಗಳನ್ನು ನೀಡಲಾಗಿದೆ. ಯಾವ ಆಧಾರದ ಮೇಲೆ ಒಂದು ಮತಕೇಂದ್ರವನ್ನು ಕ್ರಿಟಿಕಲ್ ಆಗಿ ಮಾಡಬೇಕು ಅಂತೇಳಿ. ಒಂದು ಪ್ರಮುಖವಾಗಿ ಪೊಲೀಸ್ ದೃಷ್ಟಿಯಿಂದ ಹೇಳೋದಾದರೆ ಅಲ್ಲಿ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಅಥವಾ ಅದರ ಏರಿಯಾ ಸೆನ್ಸಿಟಿವ್ ಏರಿಯಾದಲ್ಲಿ ಇದೆ ಅಂತಕ್ಕಂಥ ಒಂದು
ಅದರ ಒಂದು ತುಂಬ ಐಸೋಲೇಟೆಡ್ ಏರಿಯಾದಲ್ಲಿ ಇರ್ಬೋದು. ದಟ್ ಕ್ಯಾನ್ ಬಿಕಮ್ ಅ ಕ್ರಿಟಿಕಲ್ ಬಿಕಾಸ್ ಆಫ್ ಇಟ್ಸ್ ಬೀಯಿಂಗ್ ವೆರಿ ರಿಮೋಟ್ಲಿ ಲೊಕೇಟೆಡ್ ಅಂತೇಳಿ, ಅಥವಾ ಭಾಳ ಜನಸಂದಣಿ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ಬೋದು, ಅಥವಾ ಮಿಕ್ಸೆಡ್ ಪಾಪ್ಯುಲೇಷನಲ್ಲಿ ಇರತಕ್ಕಂಥ ಒಂದು ಮತಕೇಂದ್ರ ಇರ್ಬೋದು ಅಂತ ನಾವು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಾವು ಅದನ್ನು ತೀರ್ಮಾನಿಸ್ತೀವಿ. ಅದೇ ರೀತಿಯಲ್ಲಿ ಚುನಾವಣೆ ಅಧಿಕಾರಿಗಳು ಕೂಡ ಅಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅದರ ಆಧಾರದ ಮೇಲೆ ಸಂದರ್ಭದಲ್ಲಿ ಇದು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಏನಿದ್ದಾವೆ ಅದರ ಆಧಾರದ ಮೇಲೆ ಅದನ್ನು ತೀರ್ಮಾನ ಮಾಡ್ತಾರೆ. ಹೀಗೆ ಮಲ್ಟಿಪಲ್ ಆಧಾರದ ಮೇಲೆ ಹಿಂದಿನ ಘಟನೆಗಳ ಮೇಲೆಯೂ ಕೂಡ ಹಿಂದೆ ಆಗಿರ್ತಕ್ಕಂಥ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಅಥವಾ ಅಲ್ಲಿ ಏನಾದರೂ ಹಿಂದೆ ಗಲಾಟೆ ಆಗಿತ್ತಾ ಅವೆಲ್ಲದರ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಚುನಾವಣೆಯನ್ನು ಮಾಡಿಸ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಇಬ್ಬರು ಜೊತೆಗೆ ಕೂತ್ಕೊಂಡು ಈ ಕ್ರಿಟಿಕಲ್ ಮತ್ತು ನಾನ್ ಕ್ರಿಟಿಕಲ್ ಬೂತ್ಗಳನ್ನು ತೀರ್ಮಾನ ಮಾಡ್ತಾರೆ. ಅದರ ಆಧಾರದ ಮೇಲೆ ನೀವು ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸ್ತೇವೆ. ಜೊತೆಗೆ ಚುನಾವಣಾ ಇದರಿಂದಲೂ ಕೂಡ ಅವರು ಕೂಡ ಅಲ್ಲಿ ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸ್ತಾರೆ. ಅಂದರೆ ಸ್ಟ್ಯಾಟಿಕ್ ಆಗಿ ಒಬ್ಬ ಹಿರಿಯ ಅಧಿಕಾರಿ ಅಲ್ಲೇ ಕೂತಿರ್ತಾನೆ, ಆ ಥರದ್ದು ಒಂದು ಇರ್ತದೆ. ಅನೇಕ ಸಂದರ್ಭ ಇಂಥ ಕಡೆಗಳು ವೆಬ್ಕಾಸ್ಟಿಂಗನ್ನು ಮಾಡ್ತಾರೆ. ಅಂದರೆ ಅಲ್ಲಿ ವಿಡಿಯೋ ಕ್ಯಾಮ್ರಾವನ್ನು ಲೈವ್ ಆಗಿ ಅಲ್ಲಿ ತೋರಿಸ್ತಾ ಇರಲಿ ಅಂತೇಳಿ, ಯಾವುದಾದ್ರೂ ಈ ಥರ ಸೆನ್ಸಿಟಿವ್ ಅಥವಾ ಭಾಳ ಕಾಂಪ್ಲಿಕೇಟೆಡ್ ಮತಕೇಂದ್ರಗಳಿದ್ದಲ್ಲಿ. ಆಯುಕ್ತರೆ, ಇನ್ನೊಂದು ನಾವು ನೋಡುವಂಥದ್ದು ಈಗ ಚೆಕ್ ಪೋಸ್ಟ್ಗಳು, ಅಲ್ಲಲ್ಲಿ ಬ್ಯಾರಿಕೇಡ್ಗಳು ಹಾಕಿ ಪೆಂಡಾಲ್ ಹಾಕಿ ಇದಕ್ಕೋಸ್ಕರ ನಿಯುಕ್ತರಾದ ಅಧಿಕಾರಿಗಳು ಇರ್ತಾರೆ. ಅವರು ತಪಾಸಣೆಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಸಾರ್ವಜನಿಕರು ಸಿಟ್ಟಾಗೋದನ್ನು ನಾವು ನೋಡಿದ್ದೀವಿ, ಏನಿಲ್ಲ ಹಾಗೆ ಹೀಗೆ ಅಂಥೇಳಿ. ಅವರು ಅಂಥ ಸಮಯದಲ್ಲಿ ಹೇಗೆ ಸಹಕರಿಸಬೇಕು, ಮತ್ತು ಈ ಚೆಕ್ ಪೋಸ್ಟ್ಗಳು ಈಗ ಅಕ್ರಮವಾಗಿ ಇವರು ಸಾಗಿಸ್ತಾ ಇದ್ದಾರೆ ಅನ್ನೋದಾದರೆ ಯಾವುದನ್ನು ಅಕ್ರಮ ಅಂತ ನಾವು ಗುರುತಿಸ್ತೀವಿ ಇಲ್ಲಿ? ಇಲ್ಲ, ಈ ಚೆಕ್ ಪೋಸ್ಟ್ಗಳನ್ನು ಹಾಕ್ತಕ್ಕಂಥ ಪ್ರಮುಖ ಉದ್ದೇಶನೇ ಈ ರೀತಿ ಚುನಾವಣಾ ಅಕ್ರಮಗಳು ಆಗಬಾರ್ದು ಅನ್ನೋದನ್ನು ತಡಿಲಿಕ್ಕೋಸ್ಕರ. ಕೆಲವು ಸಂದರ್ಭಗಳಲ್ಲಿ ಈ ಫ್ರೀ ಬೀಸನ್ನು ಸಾಗಿಸ್ತಕ್ಕಂಥದ್ದು, ಅನೇಕ ಸಂದರ್ಭಗಳು ಹಣವನ್ನು ಸಾಗಿಸ್ತಕ್ಕಂಥದ್ದು, ಅಥವಾ ಕೆಲವೊಂದು ಕಾಂಟ್ರಾಬ್ಯಾಂಡ್ ಐಟಮ್ಸ್ ಏನಿದ್ದಾವೆ ಅವುಗಳನ್ನು ಸಾಗಿಸ್ತಕ್ಕಂಥ ನಿಯಂತ್ರಿಸಲಿಕ್ಕೆ ಇದನ್ನು ಮಾಡಲಾಗ್ತದೆ. ಉದಾಹರಣೆ ಬೆಂಗಳೂರು ನಗರದಲ್ಲಿ ಈಗ ನಾವು 102 ಈ ರೀತಿಯ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೇವೆ. ಜೊತೆಗೆ ಅಂತರ್ ಜಿಲ್ಲಾ ಚೆಕ್ ಪೋಸ್ಟ್ಗಳು ಬರ್ತವೆ, ಅಂತರ್ರಾಜ್ಯ ಚೆಕ್ ಪೋಸ್ಟ್ಗಳು ಕೂಡ ಬರ್ತವೆ. ದೀಸ್ ಆರ್ ಕಾಂಪೋಸಿಟ್ ಚೆಕ್ ಪೋಸ್ಟ್. ಅಂದರೆ ಪೊಲೀಸ್ ಇಲಾಖೆ ಜೊತೆಗೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಇರ್ತಾರೆ, ಮತ್ತು ಅಲ್ಲೂ ಕೂಡ ವಿಡಿಯೋ ಲೈವ್ ಸ್ಟ್ರೀಮಿಂಗನ್ನು ಮಾಡಲಾಗ್ತದೆ. ವಿಡಿಯೋ ಕ್ಯಾಮ್ರಾವನ್ನು ಹಾಕಿ ಅದು ಚುನಾವಣಾ ಆಯೋಗವೇ ನೇರವಾಗಿ ಅದನ್ನು ಗಮನಿಸ್ತಾ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಂತಂದರೆ ಸಾರ್ವಜನಿಕರಿಗೆ ಅಡಚಣೆ ಆಗ್ತಕ್ಕಂಥದ್ದರೆ ಅವರು ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾರ್ಡ್ ಕ್ಯಾಶ್ ಏನಾದರೂ ಇದ್ದರೆ ಅದಕ್ಕೆ ಒಂದು ಲಿಮಿಟ್ ಇದೆ. ಆ ಲಿಮಿಟ್ಗಿಂತ ಹೆಚ್ಚಾಗಿ 50,000 ತಗೊಂಡು ಹೋಗಬಹುದು ಅಂತಿದೆ. ಹಾಗಾದರೆ ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಹಣ ಇದ್ದರೆ ಅದಕ್ಕೆ ಅವಶ್ಯಕವಾದಂಥ ದಾಖಲಾತಿಗಳು ಇರಬೇಕು. ಅಂದರೆ ಯಾವುದನ್ನು ಅವಶ್ಯಕತೆ ಅಂತ ನಾವು ಕಾರಣಗಳು, ಉದಾಹರಣೆ ಯಾರೋ ಟೂರಿಸ್ಟ್ಗೆ ಪರ್ಪಸ್ಗೆ ಬಂದಿರ್ತಾರೆ ಇಲ್ಲಿ ಬೇರೆ ರಾಜ್ಯದಿಂದ, ಅವರು ಟೂರಿಸಮ್ಗೆ ಅಂತ ಹೇಳಿ ಅದನ್ನು ಅವರು ಹೇಳಬೇಕಾಗ್ತದೆ, ನಾವು ಹೊರ ರಾಜ್ಯದವನು ಇಲ್ಲಿಗೆ ಇದಕ್ಕೋಸ್ಕರ ಬಂದೆ. ಅಥವಾ ಯಾರೋ ಮದುವೆಗೆ ಹೋಗ್ತಾ ಇರ್ತಾರೆ, ಆಭರಣಗಳನ್ನು ಅಥವಾ ಈ ಹಣವನ್ನು ಇಟ್ಕೊಂಡಿರ್ಬೋದು. ಸೊ ದ ಪರ್ಪಸ್ ಆ್ಯಂಡ್ ಇಂಟೆಂಟ್ ಏನಿದೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ಸ್ಕ್ರೀನಿಂಗ್ ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಒಬ್ಬ ಪ್ರತ್ಯೇಕ ಅಧಿಕಾರಿಯನ್ನು ನೇಮಿಸಲಾಗಿರ್ತದೆ. ಅವರು ಅದನ್ನು ಗಮನಿಸ್ತಾರೆ, ಏನು ಕಾರಣಗಳಿದೆ, ಸಕಾರಣಗಳಿದ್ದಾವೆಯೇ ಇಲ್ಲವೇ, ಅಥವಾ ಅನ್ಅಕೌಂಟೆಡ್ ಮನಿನ ಅಂತೇಳಿ. ಇನ್ಕಮ್ ಟ್ಯಾಕ್ಸ್ನವ್ರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಇದರಲ್ಲಿ ಇರ್ತಾರೆ, GST ಅಧಿಕಾರಿಗಳು ಇರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಐಟಮ್ಸ್ ಏನು ಹೋಗ್ತಾರೆ ಅದಕ್ಕೆ ಬಿಲ್ ಇಲ್ಲದೆ ಸಾಗಿಸ್ತಾ ಇರ್ತಕ್ಕಂಥದ್ದು ಕಂಡು ಬರ್ತದೆ. ಯಾವ ಉದ್ದೇಶಕ್ಕಾಗಿ ಯಾಕೆ ಇದು ಹೋಗ್ತದೆ? ಪ್ರೆಷರ್ ಕುಕ್ಕರ್ಗಳು ಕೆಲವೊಂದು ಕಡೆ ಸೀಸ್ ಆಗಿದೆ, ಕೆಲವೊಂದು ಕಡೆ ಸೀರೆಗಳು ಸೀಸ್ ಆಗಿರ್ತವೆ. ಹೀಗೆ ಚುನಾವಣೆ ಆಮಿಷಕ್ಕೋಸ್ಕರ ಇಂಥವನ್ನು ಉಪಯೋಗಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗೋದ್ರಿಂದ ಅದನ್ನು ತಡೆಗಟ್ಟಲಿಕ್ಕೆ ಚುನಾವಣಾ ಆಯೋಗದರು ಮಾಡಿರ್ತಕ್ಕಂಥ ಪ್ರಕ್ರಿಯೆ ಇದು. ಇದನ್ನು ನಾವು SST ಸ್ಟೇಷನರಿ ಇದನ್ನು ಅಂತ ನಾವು ಕರಿತೇವೆ. ಸೊ ಅಲ್ಲಿ ಚೆಕಿಂಗನ್ನು, ತಪಾಸಣೆಯನ್ನು ಮಾಡಲಾಗ್ತದೆ. ಸಾರ್ವಜನಿಕರು ಅದನ್ನು ಸಹಕರಿಸ್ತಾರೆ. ಸಾಮಾನ್ಯವಾಗಿ ಈ ಮದುವೆ ವಿಚಾರಕ್ಕೆ ಬಂದಾಗಲೇ ಇದು ತುಂಬ ಕಷ್ಟದ ಸಮಯ ಅಂತ ಅನ್ಸೋದು. ಯಾಕೆಂದರೆ ಅವರ ಮದುವೆ ಅಂತಂದರೆ ಹೆಚ್ಚಿನ ಹಣ ಇರುತ್ತೆ, ಹೆಚ್ಚಿನ ಒಡವೆ ವಸ್ತ್ರಗಳಿರುತ್ತವೆ, ಎಲ್ಲೋ ಬೇರೆ ಊರಿನಿಂದ ತೊಗೊಂಬರ್ತಿದ್ದಾರೆ. ಈಗ ಬೆಂಗಳೂರಿಗೆ ಕಂಚಿಗೆ ಹೋಗಿ ತೊಗೊಂಬರೋದು, ಈ ಥರದ್ದೆಲ್ಲ ಇರುತ್ತೆ. ಅಂದರೆ ಅವಾಗೆಲ್ಲ ಅದಕ್ಕೆ ಬೇಕಾದಂತಹ ಬಿಲ್ಗಳು ಮತ್ತು ದಾಖಲೆಗಳು, ಮದುವೆ ಇನ್ವಿಟೇಷನ್ ಇರ್ಬೋದು, ಈ ಥರದ್ದನ್ನೆಲ್ಲ ಒಂದು ಪಕ್ಷ ಇದರಲ್ಲಿ ಯಾವುದೋ ಒಂದು ದಾಖಲೆ ಅವ್ರ ಕಡೆ ಇರಲಿಲ್ಲ, ನಂತರ ಕೂಡ ತಂದು ಕೊಡ್ಬೋದು. ಟೆಂಪರರಿಯಾಗಿ ಸೀಸ್ ಮಾಡಲಾಗ್ತದೆ. ಅವರು ದಾಖಲಾತಿಗಳನ್ನು ಕೊಟ್ಟರೆ ಅದನ್ನು ವಾಪಸ್ ಕೊಡ್ತಾರೆ. ಕೂಡಲೇ ಅದು ಬಿಡುಗಡೆ ಆದಷ್ಟು ಶೀಘ್ರದಲ್ಲಿ ಆಗ್ತದೆ. ಬಿಕಾಸ್ ಸ್ಕ್ರೀನಿಂಗ್ ಕಮಿಟಿ ಇರ್ತದೆ, ಅವರು ನೋಡಿಬಿಟ್ಟು ಇಮಿಡಿಯೇಟ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಬಾಬಾ ಅಂದರೆ ಎಷ್ಟು, ಒಂದು ದಿನ, 2 ದಿನ, ಒಂದು ದಿನದೊಳಗೆ ಅದಾಗತ್ತೆ. ತಾವು ಕಾರ್ಯಕ್ರಮದ ಮೊದಲಲ್ಲೂ ಹೇಳ್ತಿದ್ರಿ, ನಿರ್ಭೀತ ಮತ್ತು ಮುಕ್ತ ಅಲ್ಲದಿರನೂ ನಾವು ನಮ್ಮ ಮನಸ್ಸಾಕ್ಷಿಯಿಂದ ಅದು ಆಗಬೇಕಾಗಿದೆ ಅಂತಂತ. ಎಷ್ಟೇ ಅಂದ್ರೂ ಈಗ ನಾವುಗಳು ಕೇಳಿರೋ ರೀತಿ ಅಂತಂದರೆ ಮತದಾನದ 1-2 ದಿನಗಳಲ್ಲಿ ಹೆಚ್ಚಿನ ಈ ಆಮಿಷಗಳು, ಆಸೆಗಳು ಇಡೀ ಓಣಿಗಳಲ್ಲಿ, ವಠಾರಗಳಲ್ಲಿ, ರಸ್ತೆಗಳಲ್ಲಿ ಹರಿದಾಡ್ಬಿಡತ್ತೆ ಅನ್ನುವಂಥದ್ದು. ಅಂಥ ದಿನಗಳಿಗೆ ನಿಮ್ಮ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ?
ಅದಕ್ಕೆ ಮತದಾನ ಪ್ರಕ್ರಿಯೆ ಮುಗಿಯುವ 48 ಗಂಟೆಗಳ ಪೂರ್ವದಲ್ಲಿಯೇ ಎಲ್ಲ ರೀತಿಯ ಪ್ರಚಾರ ಕಾರ್ಯವನ್ನು ಸ್ಥಗಿತಗೊಳಿಸಲಾಗ್ತದೆ. ಅದನ್ನು ಸೈಲೆಂಟ್ ಪೀರಿಯಡ್ ಅಂತ ನಾವು ಕರಿತೇವೆ. ಅಂತಹ ಸಂದರ್ಭದಲ್ಲಿ ಸ್ಥಳೀಯ ಮತದಾರರನ್ನು ಬಿಟ್ಟು ಉಳಿದವರೆಲ್ಲ ಹೊರಗಡೆ ಹೋಗಬೇಕಾಗ್ತದೆ. ಅಂದರೆ ಯಾರೇ ಲೀಡರ್ಗಳಿರ್ಬೋದು ಅಥವಾ ಪ್ರಚಾರ ಕಾರ್ಯಕ್ಕಾಗಿ ಬೇರೆ ಕಾರ್ಯಕರ್ತರು ಎಲ್ಲ ಏನು ಬಂದಿದ್ದಾರೆ ಬೇರೆ ಕಡೆಯಿಂದ, ಅವರೆಲ್ಲ ಆ ಒಂದು ಪ್ರದೇಶವನ್ನು ಬಿಟ್ಟು ಹೊರಗಡೆ ಹೋಗಬೇಕಾಗ್ತದೆ. ಜೊತೆಗೆ ನಾವು ಪೊಲೀಸ್ ಇಲಾಖೆಯಿಂದ 144 ಇನ್ವೋಕ್ ಮಾಡಿದ್ದೇವೆ. ಮೋರ್ ದೆನ್ 5 ಪರ್ಸನ್ಸ್ ಓಡಾಡಬಾರ್ದು, ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಓಡಾಡಬಾರ್ದು, ಈ ರೀತಿ ಅನೇಕ ಒಂದು ನಿಬಂಧನೆಗಳನ್ನು ಹಾಕಿ ನಾವು 144 ಇಶ್ಯೂ ಮಾಡ್ತೇವೆ. ಅದರ ಜೊತೆಗೆ ಈ ಎಕ್ಸೈಸ್ ಇದನ್ನು ಕೂಡ ಬ್ಯಾನ್ ಮಾಡಲಾಗ್ತದೆ. ಅಂದರೆ ಲಿಕ್ಕರ್ ಸೇಲನ್ನೇನಿದೆ ಒಂದು 48 ಗಂಟೆಗಳವರೆಗೆ ಲಿಕ್ಕರ್ ಸೇಲನ್ನು ಕೂಡ ಬಂದ್ ಮಾಡಿದೆ. ಅಂದರೆ ಈಗ 26ನೇ ತಾರೀಕು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಇರೋದ್ರಿಂದ 24ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 26ನೇ ತಾರೀಕು ರಾತ್ರಿ 12 ಗಂಟೆವರೆಗೆ ಸಂಪೂರ್ಣವಾದಂಥ ನಿಷೇಧವನ್ನು ಮಾರಾಟವನ್ನು ನಿಷೇಧಗೊಳಿಸಿ ನಾವು ಆಜ್ಞೆಯನ್ನು ಮಾಡ್ತೇವೆ. ಅಂದರೆ ಮೇ 7 ಇದ್ದರೆ 5ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಹಾಗೆ ಅದು ನಿಶ್ಶಬ್ದದ ಪೀರಿಯಡ್. 3 ಅಂಶಗಳಲ್ಲಿ, ಒಂದು ಯಾರು ಔಟ್ಸೈಡ್ ಏನು ವೋಟರ್ಸ್ ಇದ್ದಾರೆ ಅವ್ರು ಯಾರು ಅಲ್ಲಿ ಇರ್ಕೂಡದು, ಎರಡನೇದು 144 ಇರ್ತದೆ, ಮೂರನೇದು ಲಿಕ್ಕರ್ ಬ್ಯಾನ್ ಇರ್ತದೆ. ತಾವು ಹೇಳ್ತಿದ್ರಿ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇಟ್ಕೊಂಡು ಓಡಾಡಬಾರ್ದು, ಅವೆಲ್ಲ ನಿಷೇಧ ಇರುತ್ತೆ ಅಂತ ಹೇಳಿ. ಕೆಲವರು ತಮ್ಮ ಆತ್ಮರಕ್ಷಣೆಗೋಸ್ಕರನೇ ಬಂದೂಕುಗಳನ್ನು ತೊಗೊಂಡಿರ್ತಾರೆ ಅಥವಾ ತಮ್ಮ ತೋಟದ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ಇರುತ್ತೆ. ಇವರೆಲ್ಲ ಯಾವ ಥರದ ಎಚ್ಚರಿಕೆಯನ್ನು ವಹಿಸಬೇಕು? ಎಚ್ಚರಿಕೆ ಅಂತಂದರೆ ಈ ಚುನಾವಣಾ ಆಯೋಗದ ಒಂದು ಗೈಡ್ಲೈನ್ನ ಅನುಗುಣವಾಗಿ ಚುನಾವಣಾ ಸಂದರ್ಭದಲ್ಲಿ ಏನು ಈ ರೀತಿ ಲೈಸೆನ್ಸ್ಡ್ ವೆಪನ್ಸ್ ಇದ್ದಾವೆ ಅವುಗಳನ್ನೆಲ್ಲ ಲೈಸೆನ್ಸ್ ಹೋಲ್ಡರ್ಸು ಅವುಗಳನ್ನು ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಡೆಪಾಸಿಟ್ ಮಾಡಬೇಕಾಗ್ತದೆ. ವಿಶೇಷ ಅನುಮತಿನಲ್ಲಿ ಕೆಲವರು ಇಟ್ಕೊಳ್ಳೋದಕ್ಕೂ ಎಕ್ಸಮ್ಷನ್ಸ್ಗೆ ಅವಕಾಶ ಇದೆ. ಏನಾದರೂ ವಿಶೇಷ ಕಾರಣಗಳಿದ್ದಲ್ಲಿ, ಅಂದರೆ ಅವರ ಲೈಫ್ಗೆ ಅಷ್ಟೊಂದು ಥ್ರೆಟ್ ಇದೆ ಅಂತಕ್ಕಂಥದ್ದಾಗಲಿ ಅಥವಾ ಬೇರೆ ಏನೇ ಕಾರಣ ಇದ್ದರೆ ಅದನ್ನು ಅವರು ಎಕ್ಸಮ್ಷನ್ಗೆ ಅಪ್ಲೈ ಮಾಡಬೇಕಾಗ್ತದೆ. ನಮ್ಮ ಬೆಂಗಳೂರು ನಗರದಲ್ಲಿ ಕಮಿಷನರ್ ಅವರ ಒಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಕಮಿಷನರ್, ಅಡಿಷನಲ್ ಕಮಿಷನರ್ ಮತ್ತು DCP ಅವರು ಅದರಲ್ಲಿ ಇರ್ತಾರೆ. ಅದಕ್ಕೆ ಅವರು ಅಪ್ಲೈ ಮಾಡಬೇಕು. ಸಕಾರಣಗಳಿದ್ದಲ್ಲಿ ಅವರ ಒಂದು ವೆಪನನ್ನು ಇದನ್ನು ಮಾಡ್ತಕ್ಕಂಥ ಅವಕಾಶ ಇದೆ. ಎಕ್ಸಮ್ಟ್ ಆದರೆ ಅವರು ಎಕ್ಸಮ್ಷನ್ ಇಟ್ಕೊಂಡು ಅದನ್ನು ಇಟ್ಕೋಬೋದಾಗ್ತದೆ. ಅದನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಈ ಚುನಾವಣಾ ಸಂದರ್ಭದಲ್ಲಿ ವೆಪನ್ಗಳನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಡೆಪಾಸಿಟ್ ಮಾಡಬೇಕಾಗ್ತದೆ. ಚುನಾವಣೆಯ ನಂತರ ಅಂದರೆ ಜೂನ್ 4ರ ನಂತರ ಅವರು ಮತ್ತೆ ಅದನ್ನು ವಾಪಸ್ ಪಡೆದುಕೊಳ್ಬೋದು. ನೆಕ್ಸ್ಟ್ ನಾವು ಬರುವಂಥದ್ದು ಚುನಾವಣಾ ಫಲಿತಾಂಶಗಳ ದಿನ. ಅಲ್ಲಿ ಸಾಕಷ್ಟು ಮನೋದ್ವೇಗಗಳಿರುತ್ತವೆ. ಸೋಲು ಗೆಲುವಿನ ಪ್ರಶ್ನೆ ಇರುತ್ತೆ. ಎರಡೂ ಗುಂಪಿನ ಜನರಲ್ಲಿ ಉದ್ರೇಕಗಳಿರ್ತವೆ. ಬಹಳ ಸೂಕ್ಷ್ಮವಾದ ಸಮಯ ಇದು. ಬಹುಶಃ ನಿಭಾಯಿಸೋದುವೇ ಅಷ್ಟೇ ಕಷ್ಟ ಆಗುತ್ತೆ. ಹಾಗೆ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗುತ್ತೆ. ಯಾವ ಥರ ಈ ಮತ ಎಣಿಕೆ ಕೇಂದ್ರಗಳೇನಿದ್ದಾವೆ ಅವುಗಳನ್ನು ಪೂರ್ವಭಾವಿಯಾಗಿಯೇ ನಿಗದಿಪಡಿಸಲಾಗ್ತದೆ ಮತ್ತು ಅಲ್ಲಿ ಕೂಡ ಸಂಪೂರ್ಣವಾದಂಥ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗ್ತದೆ. CCTV ಕವರೇಜನ್ನು ಮಾಡಲಾಗ್ತದೆ ಮತ್ತು ಈ ಮತದಾನದ ಪ್ರಕ್ರಿಯೆ ನಡೆದ ನಂತರ ಅವುಗಳನ್ನು ಆ ಸ್ಟ್ರಾಂಗ್ ರೂಮ್ಗೆ ಕಳಿಸ್ಕೊಡ್ತೇವೆ. ಅಲ್ಲೇ ಕೌಂಟಿಂಗ್ ಸೆಂಟರ್ ಅಲ್ಲೇ ಇರ್ತದೆ. ಆ ಸ್ಟ್ರಾಂಗ್ ರೂಮ್ ಪಕ್ಕದಲ್ಲೇ ಕೌಂಟಿಂಗ್ ಸೆಂಟರನ್ನು ಮಾಡಿರ್ತಾರೆ. ಅಲ್ಲಿಯೂ ಕೂಡ ಒಳಗಡೆ ಸಂಪೂರ್ಣವಾಗಿ ಯಾರಿಗೂ ಕೂಡ ಅಲೋ ಇರೋದಿಲ್ಲ. ಓನ್ಲಿ ಪೋಲ್ ಏಜೆಂಟ್ಸ್ಗೆ ಮಾತ್ರ ಅವಕಾಶ ಇರ್ತೇವೆ. ಮತ್ತು ಈಗ ಈ ವೋಟಿಂಗ್ ಮೆಷಿನ್ಸ್ ಬಂದಿರೋದ್ರಿಂದ ಇದು ಭಾಳ ಬೇಗ ನಡೀತದೆ. ಅರ್ಲಿಯರ್ ರಾತ್ರಿ ಎಲ್ಲ ನಡೀತಾ ಇತ್ತು. ಈಗ ಆ ಥರ ಸಂದರ್ಭ ಇಲ್ಲ. ಸೊ ಇವು ತ್ವರಿತವಾಗಿ ಮುಗೀತದೆ. ಕೆಲವು ಸಂದರ್ಭಗಳಲ್ಲಿ ಏನಾದರೂ ಒಂದು ಕಂಟೆಸ್ಟಿಂಗ್ ಇಶ್ಯೂ ಆದಾಗ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಅಂಥ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂಥ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸ್ ಇರ್ಬೋದು, ಅವರು ಸಮರ್ಪಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸಾರ್ವಜನಿಕರ ಜವಾಬ್ದಾರಿಗೆ ಬರೋಣ. ಈಗ ನೀವು ಹೇಳ್ದಂಗೆ ಚುನಾವಣಾ ಆಯೋಗ ಇರ್ಬೋದು, ಇಲಾಖೆ ಇರ್ಬೋದು ಅಥವಾ ಇಡೀ ಸರ್ಕಾರದ ವ್ಯವಸ್ಥೆಯ ಅಧಿಕಾರಿಗಳಿರ್ಬೋದು, ಹಲವಾರು ಜನ ಈ ಚುನಾವಣಾ ಹಬ್ಬದಲ್ಲಿ ತುಂಬ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಬಹುಶಃ ಹಗಲು ರಾತ್ರಿ ಅನ್ನೋದು ಇಲ್ದಿರ ಅವರು ಕೆಲಸ ಮಾಡ್ತಿರ್ತಾರೆ. ಸಾರ್ವಜನಿಕರು ಇದು ಯಶಸ್ವಿಯಾಗಿ ನಡೀಬೇಕು ಅಂತಂದ್ರೆ ಯಾವ ಥರದ ರೀತಿಯಲ್ಲಿ ಸಹಕರಿಸಬೇಕಾಗುತ್ತೆ? ಆ ದಿಕ್ಕಿನಲ್ಲಿ ನೀವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ಸಾರ್ವಜನಿಕರು, ಅದರಲ್ಲೂ ಪ್ರಮುಖವಾಗಿ ಮತದಾರರ ಜವಾಬ್ದಾರಿ ಏನಿದೆ ಬಹಳ ಮಹತ್ತರವಾಗಿರುತ್ತದೆ. ಒಂದು, ಈಗಾಗಲೇ ನೀವು ಹೇಳಿದಾಗೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೇನೆ ಅವರು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕು. ಎರಡನೇದಾಗಿ ಮತ್ತು ಬಹುಮುಖ್ಯವಾಗಿ ಆ ರೀತಿ ಯಾರಾದರೂ ಆಸೆ ಆಮಿಷಗಳು ಅಥವಾ ಏನಾದರೂ ಆ ರೀತಿ ನಡೀತಾ ಇರ್ತಕ್ಕಂಥ ಸನ್ನಿವೇಶಗಳು, ಸಂದರ್ಭಗಳು ಇದ್ದಲ್ಲಿ ಅವರು ನೇರವಾಗಿ ಅದಕ್ಕೆ ನಾವು ಹೆಲ್ಪ್ಲೈನ್ ಸೆಂಟರ್ಗಳನ್ನು, ನಂಬರ್ಗಳನ್ನು ಈಗಾಗಲೇ ಡಿಸ್ಪ್ಲೇ ಮಾಡಿದ್ದೇವೆ. ಅವುಗಳಿಗೆ ಅವರು ಮಾಹಿತಿಯನ್ನು ಕೊಟ್ಟರೆ ಈ ನಮ್ಮ ಅಧಿಕಾರಿಗಳಲ್ಲಿ ಹೋಗಿ ದಾಳಿ ಮಾಡಿ ಅಂತ ಏನು ಘಟನೆ ನಡೀತಾ ಇದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದರಿಂದ ಯಾವುದೇ ರೀತಿಯಾದಂತಹ ಚುನಾವಣಾ ವೈಲೇಷನ್ಸ್, ಉಲ್ಲಂಘನೆಗಳೇನಾದರೂ ಕಂಡು ಬಂದರೆ ಅವರು ಅದನ್ನು ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನೋಡೋದರ ಬದಲಾಗಿ ಪೊಲೀಸ್ ಇಲಾಖೆಗಾಗಲಿ ಚುನಾವಣಾ ಅಧಿಕಾರಿಗಳಿಗಾಗಲಿ ಮಾಹಿತಿಯನ್ನು ಕೊಟ್ಟರೆ ಅದರ ಮೇಲೆ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳಲಾಗ್ತದೆ. ಚುನಾವಣಾ ಆಯೋಗ ಸಹ CVGIL ಆ್ಯಪ್ ಅಂತ ಹೇಳಿ CVGIL ಆ್ಯಪ್ ಇದೆ. CVGIL ಆ್ಯಪ್ ಮುಖಾಂತರ ಕೂಡ ಅವ್ರ ಮಾಹಿತಿಯನ್ನು ಕೊಡಬಹುದು. ಸಾರ್ವಜನಿಕರು
ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಕೂತ್ಕೊಳ್ಬಾರದು. ಈ ತರದ ಯಾವುದೇ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಗೆ ವಿರುದ್ಧವಾಗಿ ಏನೇ ನಡೀತಿದೆ ಅಂತಂದ್ರೆ ತಮಗಾಗ್ಲಿ ಅಥವಾ ಸಿ ವಿಜಿಲ್ ಆಪ್ ಮೂಲಕ ಅಥವಾ ಚುನಾವಣಾ ಅಧಿಕಾರಿಗಳಿಗಾಗ್ಲಿ ಕೂಡಲೇ ತಿಳಿಸಿದ್ರೆ ಅದಕ್ಕೆ ವ್ಯವಸ್ಥಿತವಾದ ಕ್ರಮವನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೀರಿ. ಒಳ್ಳೇದು ದಯಾನಂದ್ ಅವರೇ, ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಚುನಾವಣಾ ದಿನಕ್ಕೆ ಮುಂಚಿಂದು, ನಂತರದ್ದು, ಮತ್ತೆ ಕೌಂಟಿಂಗ್ ದಿನದ್ದು, ಮತ್ತೆ ಜನ ಹೇಗೆ ಇದರಲ್ಲಿ ಸಹಕರಿಸಬೇಕು, ಇದರೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು.